ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗಷ್ಟೇ ಹೋಗಿದ್ದು ಅನ್ವಿನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಸ್ಕೂಲಿಂದ ಬಿಟ್ಟು ಬಂದ ತಕ್ಷಣ ನಾನು ಫಸ್ಟ್ ಮಾಡೋದು ಗ್ರೀನ್ ಟೀನ ಮಾಡ್ಕೊಂಡು ಕುಡಿತೀನಿ. ಇದನ್ನು ಮಾಡ್ಕೊಂಡು ಕುಡಿದು ಇನ್ನು ಬೆಳಗ್ಗೆಗೆ ಇವತ್ತು ಟಿಫನ್ಗೆ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈ ಕಡೆ ರೈಸ್ಗೂ ಸಹ ಇಡೋಣ ಅಂತ ರೈಸಿಗೆ ಇಟ್ಬಿಟ್ಟು ನಾನು ಬೇರೆ ಕೆಲಸ ಮಾಡಿಕೊಂಡ್ರೆ ಅಷ್ಟೇ ರೈಸ್ ಕೂಡ ಆಗಿರುತ್ತೆ. ಹಾಗಾಗಿ ರೈಸ್ಗೆ ಇಟ್ಬಿಟ್ಟು ಇನ್ನು ನೆಕ್ಸ್ಟು ಟೀನ ಕುಡಿದ್ಬಿಟ್ಟು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಬೇಕು. ಇನ್ನು ಅವಳನ್ನ ಸ್ಕೂಲಿಗೆ ಬಿಡೋ ಅಷ್ಟರೊಳಗೆ ಕಸ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಏನಕ್ಕಪ್ಪ ಅಂದರೆ ಇನ್ನು ಎಕ್ಸಸೈಸು ಮಾಡಿ ಟಿಫನ್ ಮಾಡಿ ಆ ಕೆಲಸನ ಮಾಡೋಕ್ಕೆ ಸ್ವಲ್ಪ ಟಯರ್ಡ್ ಅನಿಸ್ತಾ ಇರುತ್ತೆ. ಅದಕ್ಕೆ ಆ ಕೆಲಸ ಮುಂಚೆನೇ ಮುಗಿಸ್ಕೊಬಿಟ್ರೆ ಇನ್ನು ಎಕ್ಸಸೈಸ್ ಮಾಡಿಕೊಂಡು ನಾನು ಟಿಫನ್ನ ಆರಾಮಾಗಿ ರೆಡಿ ಮಾಡ್ಕೋಬೋದು. ಹಾಗಾಗಿ ಆ ಕೆಲಸನ ಮುಗಿಸ್ಕೊಬಿಡ್ತೀನಿ. ಇನ್ನು ಗ್ರೀನ್ ಟೀನ ಕುಡಿದ್ಬಿಟ್ಟು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಬೇಕು. ಡೈಲಿ ಎಕ್ಸಸೈಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಬಾಡಿ ಫ್ರೀ ಅನ್ನಿಸ್ತಾ ಇರುತ್ತೆ. ಅಕಸ್ಮಾತ್ ಬಿಟ್ಬಿಟ್ಟು ಅಂದರೆ ಮತ್ತೆ ಕಂಟಿನ್ಯೂ ಮಾಡಬೇಕಂದ್ರೆ ಫಸ್ಟಿಂದ ಮತ್ತು ಬಾಡಿ ಪೇಯ್ನೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಎಕ್ಸಸೈಸ್ ಮಾಡ್ತಾ ಇರ್ತೀನಿ. ವರ್ಕೌಟ್ ಮಾಡೋದ್ರಿಂದ ನಮ್ಮ ಬಾಡಿನೂ ಫಿಟ್ ಆಗಿರುತ್ತೆ, ನಮ್ಮ ಹೆಲ್ತಿಗೂ ಒಳ್ಳೆಯದೇ. ಆಚೆ ಫುಡ್ಡು ತಿನ್ಬೋದು, ಯಾವಾಗಲೂ ಒಂದೊಂದ್ಸರಿ ತಿನ್ಕೋಬೋದು. ಅದ್ರ ತಕ್ಕನಂಗೆ ನಾವು ವರ್ಕೌಟ್ ಮಾಡಬೇಕಷ್ಟೇ. ಹಂಗಂತ ನಾವು ಆಚೆ ಫುಡ್ ತಿನ್ನಲ್ಲ ಅಂತೇನಿಲ್ಲ, ನಾವು ಕೂಡ ತಿಂತೀವಿ. ಅದ್ರ ತಕ್ಕನಂಗೆ ನಾವು ಮನೆಯಲ್ಲೇ ಏನೇನು ಬೇಕೋ ಅದನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಎಕ್ಸಸೈಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಎಕ್ಸಸೈಸ್ ಮುಗಿದ ತಕ್ಷಣ ಇನ್ನು ಟಿಫನ್ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ. ಇನ್ನು ಟಿಫನಿಗೆ ಇವತ್ತು ಬಂದು ಪುಳಿಯೋಗರೆ ಮಾಡೋಣ ಅಂತ. ನನಗೆ ಸ್ವಲ್ಪ ಮಾರ್ನಿಂಗ್ ಟೈಮು ರೈಸ್ ಐಟಮ್ ತಿನ್ನೋದಂದರೆ ಸ್ವಲ್ಪ ಕಷ್ಟ. ಈ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಸ್ವಲ್ಪ ಕಷ್ಟನೇ. ಇನ್ನು ಪುಳಿಯೋಗರೆ ನನ್ನ ಮಗಳಿಗೆ ಇಷ್ಟ, ಅವಳಿಗೆ ಬೇರೆ ಟಿಫನ್ ಮಾಡಿಕೊಟ್ಟು ಕಳಿಸಿದ್ದೀನಿ. ಇನ್ನು ನಾನು ಅವಳಿಗೋಸ್ಕರ ಇಟ್ಟಿರ್ತೀನಿ ಪುಳಿಯೋಗರೆನ, ಬಂದ ತಕ್ಷಣ ತಿನ್ಬಿಡ್ತಾಳೆ. ಅಕಸ್ಮಾತ್ ಅವಳಿಗೆ ಇಷ್ಟ ಆಗಿರುತ್ತೆ ಟಿಫನ್ನ ಮಾಡಿಬಿಡ್ತು ಅಂದರೆ ಎಷ್ಟು ಖುಷಿ ಪಡ್ತಾಳೆ ಅಂದರೆ, ಅಕಸ್ಮಾತ್ ಅವಳಿಗೆ ಇಷ್ಟ ಇಲ್ಲದಿದ್ದು ಮಾಡಿಕೊಟ್ಬಿಟ್ರೆ ಅವತ್ತು ಜಗಳನೇ ನಮ್ಮಿಬ್ರಿಗೂ. ಹಾಗಾಗಿ ಒಂದೊಂದು ಟೈಮ್ ಅವಳಿಗೆ ಇಷ್ಟ ಇಲ್ಲದಿದ್ದು ಮಾಡಿಕೊಟ್ರೆ ಹಂಗೆ ಆಡ್ತಾ ಇರ್ತಾಳೆ. ಸ್ವಲ್ಪ ಪುಳಿಯೋಗರೆ ಮಾಡಿದ್ದೀನಿ, ತುಂಬಾ ಇಷ್ಟಪಡ್ತಾಳೆ. ಬಂದ ತಕ್ಷಣ ಖುಷಿಯಾಗಿ ಹೋಗ್ತಾಳೆ. ಇನ್ನು ಇವಾಗ ಎಕ್ಸಸೈಸ್ನ ಮುಗಿಸ್ಕೋತೀನಿ ಫಸ್ಟು. ಇನ್ನು ಎಕ್ಸಸೈಸ್ ಎಲ್ಲ ಮುಗಿಸಿದ್ದಾಯಿತು. ಎಕ್ಸಸೈಸ್ ಮುಗಿದ ತಕ್ಷಣ ನಾನು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಕೂತ್ಕೊಂಡು ನೀರನ್ನೆಲ್ಲ ಕುಡಿದ್ಬಿಟ್ಟು ರೆಸ್ಟ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಟಿಫನ್ ಕಡೆಗೆ ಹೋಗ್ತೀನಿ. ಟಿಫನ್ ಮಾಡೋಣ ಅಂತ ಇನ್ನು ಇವತ್ತು ಟಿಫನ್ಗೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಪುಳಿಯೋಗರೆ ಬೇಗ ಆಗಿಬಿಡುತ್ತೆ. ರೈಸಿಗೆ ಆಲ್ರೆಡಿ ಇಟ್ಬಿಟ್ಟಿದ್ದೆ, ಇನ್ನು ಗೊಜ್ಜು ಮಾಡ್ಕೊಂಬಿಟ್ಟು ಅದಕ್ಕೆ ರೈಸ್ನ ಕಲಿಸ್ಬೇಕು ಅಷ್ಟೇ. ಇನ್ನು ನನ್ನ ಹಸ್ಬೆಂಡ್ ಕೂಡ ಎದ್ದಿದ್ರು, ಅವ್ರಿಗೂ ಸಹ ಬಿಸಿನೀರು ಕಾಯಿಸ್ಕೊಡ್ತಾ ಇದ್ದೀನಿ. ಅವ್ರಿಗೆ ಬಿಸಿನೀರು ಕಾಯಿಸ್ಕೊಟ್ಬಿಟ್ಟು ಪುಳಿಯೋಗರೆಗೆ ರೆಡಿ ಮಾಡಬೇಕು. ಇನ್ನು ಮನೇಲಿ ಎಳ್ನೀರು ಕೂಡ ಇತ್ತು, ಅದನ್ನು ಕುಡಿಯೋಣ ಅಂತ ಎಲ್ಲ ತೆಗೆದು ರೆಡಿ ಮಾಡ್ಕೋತಾ ಇದ್ದೀನಿ. ಖಾಲಿ ಹೊಟ್ಟೆಗೆ ಎಳ್ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು, ಸುಸ್ತೆಲ್ಲ ಕಡಿಮೆ ಆಗುತ್ತೆ. ನಾನು ಯಾವಾಗಲೂ ಚಿತ್ರಾನ್ನ ಪುಳಿಯೋಗರೆ ಇಂಥವಕ್ಕೆಲ್ಲ ಅಂಗಡಿ ಅಕ್ಕಿನೇ ಯೂಸ್ ಮಾಡ್ಕೊಳ್ಳೋದು. ಇವತ್ತು ಮರೆತುಬಿಟ್ಟು ರಾಜಮುಡಿ ಅಕ್ಕಿನೇ ಹಾಕೋಬಿಟ್ಟಿದ್ದೆ. ರಾಜಮುಡಿ ಅಕ್ಕಿನೂ ತುಂಬಾ ಚೆನ್ನಾಗಿರುತ್ತೆ.
ಇನ್ನು ಪುಳಿಯೋಗರೆನೂ ಕೂಡ ರೆಡಿ ಆಯಿತು. ಇನ್ನು ಟಿಫನ್ನ ತಿನ್ಕೋಬೇಕು. ಇನ್ನು ಟಿಫನ್ನ ತಿನ್ಕೊಂಡು ಇನ್ನು ಕಿಚನ್ನೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಕೂಡ ಆಗಬೇಕು. ಇನ್ನು ಟಿಫನ್ ಮುಗಿಸ್ಕೊಂಡಿದ್ದಾಯಿತು. ಇವಾಗ ಕಿಚನ್ನ ಕ್ಲೀನ್ ಎಲ್ಲ ಮಾಡಿಟ್ಟಿದ್ದೀನಿ. ಇನ್ನು ಟಿಫನ್ ಎಲ್ಲ ತಿಂದು ಟೀ ಕುಡಿದಿದ್ದಾದಮೇಲೆ ಸ್ವಲ್ಪ ನಾನು ಬಿಸಿನೀರು ಸಹ ಕುಡಿತೀನಿ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೈಟ್ ಹೊತ್ತು ಬಿಸಿನೀರನ್ನ ಕುಡಿತೀನಿ. ಇವಾಗ ಬಿಸಿನೀರು ಕೂಡ ಕಾಯಿಸ್ಕೊಂಡು ಕುಡಿತೀನಿ. ಟಿಫನ್ ಎಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಕುಡಿತೀನಿ. ಊಟ ತಿಂಡಿ ಮತ್ತು ನೈಟ್ ಊಟ ಆದಮೇಲೆ ಊಟ ಮಾಡಿದ ತಕ್ಷಣ ಬಿಸಿನೀರು ಕುಡಿಯೋಕ್ಕೆ ಹೋಗಬಾರ್ದು. ಒಂದು 15 ನಿಮಿಷ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟಾದರೂ ಕುಡಿಬೇಕು. ಊಟ ಮಾಡಿದ ತಕ್ಷಣ ಕುಡಿಬಾರ್ದು. ಹಾಗಾಗಿ ಮುಂಚೆ ನಾನು ಹಾಗೆ ಮಾಡ್ತಿದ್ದೆ. ಊಟ ಆದ ತಕ್ಷಣವೇ ನೀರು ಕುಡಿದ್ಬಿಡ್ತಿದ್ದೆ. ಆ ಥರ ಕುಡಿಬಾರ್ದು. ಒಂದು 15 ನಿಮಿಷ ಒಂದು 20 ನಿಮಿಷನಾದರೂ ಬಿಟ್ಬಿಟ್ಟು ನೀರನ್ನ ಕುಡಿಬೇಕು. ನಾನು 3 ಟೈಮೂ ಊಟ ತಿಂಡಿ ಏನಾದರೂ ಆದರೆ ಬಿಸಿನೀರನ್ನ ಕುಡಿತೀನಿ. ಇನ್ನು ಒಂದು 11:30 ಹಂಗೆ ಮಜ್ಜಿಗೆನ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಇನ್ನು ಧನ್ವಿನೂ ಕೂಡ ಸ್ಕೂಲಿಂದ ಬಂದಳು. ಇನ್ನು ಎಕ್ಸಾಮ್ ನಡೀತಿದೆಯಲ್ಲ 12ವರೆಗೆ ಬಂದುಬಿಡ್ತಾಳೆ. ಇನ್ನು ಸ್ಕೂಲಿಂದ ಬಂದ ತಕ್ಷಣ ಅವಳು ಊಟ ಏನು ಮಾಡಲ್ಲ. ಇವತ್ತು ಪುಳಿಯೋಗರೆ ಮಾಡಿದ್ನೆಲ್ಲ ಇಷ್ಟ ಆಗಿದ್ದಿದ್ದು. ಬಂದ ತಕ್ಷಣ ಕೈಕಾಲೆಲ್ಲ ತೊಳ್ಕೊಂಡು ಪುಳಿಯೋಗರೆನ ತಿನ್ಕೊಂಡ್ಬಿಟ್ಲು. ಇನ್ನು ಟಿ ವಿ ಕೂಡ ನೋಡ್ತಿದ್ದಾಳೆ. ಬಂದ ತಕ್ಷಣ ಟಿ ವಿ ನೋಡಬೇಕು, ಇಲ್ಲ ಸ್ನ್ಯಾಕ್ಸ್ ತಿನ್ನಬೇಕು. ಮಕ್ಳುಗಳೇ ಅಷ್ಟೇ ಅಲ್ವಾ, ಫಸ್ಟು ಸ್ನ್ಯಾಕ್ಸು, ಟಿ ವಿ. ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಓದ್ಕೊಳ್ಳಿ ಅಂದರೆ ಓದ್ಕೊಳ್ಳೋಕೆ ಕಷ್ಟ. ಇನ್ನು ನಾನು ವಿಡಿಯೋನ ಸಂಜೆ ಒಂದು 6 o'clock ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ಸ್ವಲ್ಪ ಮಧ್ಯಾಹ್ನದ ಹೊತ್ತು ಮಲಗಿದ್ದೆ. ಸ್ವಲ್ಪ ಏನೋ ನಿದ್ದೆ ಬರೋ ಥರ ಆಗ್ತಿತ್ತು, ಹಾಗಾಗಿ ಮಲ್ಕೊಂಡಿದ್ದೆ. ಇನ್ನು ಸಂಜೆ ಒಂದು 6 o'clock ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಎದ್ದ ತಕ್ಷಣ ಸ್ವಲ್ಪ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡು ಕೂಡ ಇದ್ದರು, ಅವರಿಗೆ ಲೆಮನ್ ಟೀ ಮಾಡ್ಕೊಡ್ತಾ ಇದ್ದೀನಿ. ನಾನು ಕಾಫಿನೂ ಕೂಡ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಾನು ಸ್ವಲ್ಪ ಬಜ್ಜಿ ಬೋಂಡ ಎಲ್ಲ ಮಾಡಿಬಿಟ್ಟು ಇವತ್ತು ಬಜ್ಜಿ ಏನಾದರೂ ಮಾಡೋಣ, ಮೆಣಸಿನ್ಕಾಯಿ ಎಲ್ಲ ಇತ್ತು ಅದನ್ನು ಮಾಡ್ಕೊಳ್ಳೋಣ ಅಂತ. ಇನ್ನು ಕೈಕಾಲೆಲ್ಲ ತೊಳ್ಕೊಂಡು ದೇವ್ರ ದೀಪನ ಹತ್ತಿಸ್ಬಿಟ್ಟು ಇನ್ನು ಬಜ್ಜಿಗೆ ರೆಡಿ ಮಾಡ್ಕೋಬೇಕು. ಇನ್ನು ಧನ್ವಿನೂ ಕೂಡ ಟ್ಯೂಷನಿಂದ ಬಂದಳು. ಬೆಂಡೆತ್ತಿದ್ದಾರೆ ಇವತ್ತು ಮಳೆ ಬರ್ತದಲ್ಲ. ಸೆಪ್ಟೆಂಬರ್ 28 ಸಂಜೆ ಇನ್ನು ಈ ಕಡೆ ಬಜ್ಜಿನೂ ಕೂಡ ರೆಡಿ ಆಯಿತು. ನಾನು ಸ್ವಲ್ಪ ಅದಕ್ಕೆ ಚಾಟ್ ಮಸಾಲನ ಉದುರಿಸ್ಕೋತೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಧನ್ವಿಗೆ ಕೊಡ್ತೀನಿ, ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತಾಳೆ. ಅವಳಿಗೆ ಈ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಇಷ್ಟ ಆಗಲ್ಲ, ಪೊಟೊಟೊ ಬಜ್ಜಿ ಒಂದು ಜಾಸ್ತಿ ಇಷ್ಟಪಡ್ತಾಳೆ. ಇನ್ನು ಆನಿಯನ್ ಎಲ್ಲ ಇಷ್ಟನೇ ಆಗಲ್ಲ ಅವಳಿಗೆ. ನೋಡಿ ಟೇಸ್ಟ್ ಮಾಡಿ ಹೇಳ್ತಿದ್ದಾಳೆ ಹೇಗಿದೆ ಅಂತ. ಇನ್ನು ಬಜ್ಜಿ ಎಲ್ಲ ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಅವಳಿಗೆ ಓದಿಸ್ಬೇಕು. ಟ್ಯೂಷನ್ ಕಾರೆಲ್ಲ ತಿಂದು ನೋಡ್ಬಾರ್ದು, ಮೆಣಸಿನ್ಕಾಯಿ ಖಾರ ಎಲ್ಲ
ಎಕ್ಸಾಮ್ ಟೈಮ್ ಅಲ್ವಾ, ಆ ಟೈಮಲ್ಲಿ ಸ್ವಲ್ಪ ನಾನು ಮನೇಲಿ ಕೂಡ ಓದಿಸ್ತೀನಿ. ಹಾಗಾಗಿ ಇನ್ನು ಅವಳಿಗೂ ಓದಿಸ್ಬಿಟ್ಟು ಇನ್ನು ಊಟನ ಮುಗಿಸ್ಕೋಬೇಕು. ಇವತ್ತು ಊಟಕ್ಕೆ ಬಂದು ತರಕಾರಿ ಸಾಂಬಾರು, ಬಜ್ಜಿ ಮಾಡಿದ್ನಲ್ಲ, ಇನ್ನು ಅದ್ರ ಜೊತೆಗೆ ಮೊಟ್ಟೆನೂ ಕೂಡ ಬೇಯಿಸ್ಕೊಂಡಿದ್ದೀನಿ. ಮೊಟ್ಟೆನ ಡೈಲಿ ನಾವು ಒಂದೊಂದು 2 ಆದರೂ ತಿನ್ನಬೇಕು, ಒಳ್ಳೆಯದು. ಇನ್ನು ಇವಳಿಗೆ ಓದಿಸಿದ್ದೆಲ್ಲ ಮುಗೀತು. ಇನ್ನು ಇವಳಿಗೆ ಓದ್ಸೋಕೆ ಕೂತಾಗೆಲ್ಲ ಸ್ವಲ್ಪ ಒಂದೊಂದ್ಸರಿ ಜಗಳ ಆಗ್ತಿರುತ್ತೆ. ಅವಳು ರಾಂಗಾಗಿ ಬರ್ಕೊಬಂದಿರ್ತಾಳೆ, ಅದನ್ನು ನಾವು ರೈಟಾಗಿ ಹೇಳ್ಕೊಟ್ರೆ ಅದು ಒಪ್ಪೋದೇ ಇಲ್ಲ ಅಂತಾಳೆ. ಹಾಗಾಗಿ ನಿಮ್ಮ ಮ್ಯಾಮ್ನ ಕೇಳ್ಕೊಬಾ ಅಂತ ಒಂದ್ಸರಿ ಹೇಳ್ತೀನಿ, ನಾನು ಕೇಳ್ಕೊಬಂದಿರ್ತೀನಿ ಅಂತ ಹೇಳ್ತಾಳೆ, ಆದರೆ ಕೇಳ್ಕೊಂಡೇ ಬಂದಿರಲ್ಲ. ಇನ್ನು ಊಟಕ್ಕೂ ಕೂಡ ರೆಡಿಯಾಗಿದೆ. ತರಕಾರಿ ಸಾಂಬಾರು, ಬಜ್ಜಿ ಮಾಡ್ಕೊಂಡಿದ್ದೆ, ಇನ್ನು ಮೊಟ್ಟೆನೂ ಸಹ ಅದ್ರ ಜೊತೆಗೆ ಬೇಯಿಸ್ಕೊಂಡಿದ್ದೆ. ಇನ್ನು ಐಸ್ ಕ್ರೀಮು, ಬಾಳೆಹಣ್ಣೆಲ್ಲ ತೊಗೊಬಂದಿದ್ರು, ಗುಲ್ಕನ್ ಮಾಡ್ಕೊಂಡು ತಿನ್ನಬೇಕು. ತುಂಬಾ ತಂಪು ಇದು, ಗುಲ್ಕನ್ನೆಲ್ಲ ಹಾಕಿರ್ತೀವಲ್ಲ, ಬಾಳೆಹಣ್ಣೆಲ್ಲ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.